ವರ್ಲ್ಡ್ ಕಪ್ ಗೆದ್ದ ನಂತರ ಲೈಫ್ ಜರ್ನಿ ಹೇಗಿದೆ ಅಂತ? ನಾರ್ಮಲ್ ಕ್ರಿಕೆಟಿಗೆ ಒಂದು ಚೆನ್ನಾಗಿ ಸಪೋರ್ಟ್ ಸಿಗುತ್ತೆ, ಬಟ್ ಲೈನ್ ಕ್ರಿಕೆಟ್ ಸಪೋರ್ಟ್ ಇಲ್ಲ. ಅಂದರೆ ಸೇರ್ಸ್ಕೊಂತಿರ್ಲಿಲ್ಲ, ನಿನ್ಗೆ ಆಡಕ್ಕೆ ಬರಲ್ಲ, ಹೋಗು, ನಿನಗೆ ಕಾಣಿಸಲ್ಲ, ಹಂಗೆ ಹಿಂಗೆ ತುಂಬ. ಹುಟ್ಟಿದಾಗಿಂದ ನಾನು ಬ್ಲೈಂಡ್ ಆಗಿರಲಿಲ್ಲ. ನಾನು 6 ವರ್ಷ ಇರಬೇಕಾದ್ರೆ ನಮ್ಮ ಅಪ್ಪ ಜಲ್ಲಿಕಲ್ಲಲ್ಲಿ 2022 ಇಂದ ನ್ಯಾಷನಲ್ಸ್ ಆಡಿದ್ದೀನಿ, 4 ಟೈಮ್ಸ್ ನ್ಯಾಷನಲ್ಸ್ ಆಡಿದ್ದೀನಿ. ಸಾಧನೆ ಮಾಡಬೇಕು ಅಂತ ಮನುಷ್ಯ ನಿರ್ಧಾರ ಮಾಡಿದ್ರೆ ಅವ್ನಿಗೆ ಯಾವುದು ಕೂಡ ಅಡ್ಡಿ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅಂತಹ ಛಲ ಮನುಷ್ಯನಲ್ಲಿ ಬಂದಿರುತ್ತೆ. ಸೊ ಅದನ್ನ ನಮಗೆ ಮಹಿಳಾ ಅಂಧರ ವಿಶ್ವಕಪ್ T20 ವರ್ಲ್ಡ್ ಕಪ್ ನ ಗೆದ್ದು ತೋರಿಸುವ ಮೂಲಕ ನಮಗೆ ಇಡೀ ಜಗತ್ತಿಗೆ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಅದರಲ್ಲೂ ನಮ್ಮ ಕನ್ನಡ ನಾಡಿನಿಂದ 3 ಜನ ಹೆಮ್ಮೆಯ ಹೆಣ್ಣು ಮಕ್ಕಳು ಸೊ ಈ ಸಾಧನೆಯ ಭಾಗವಾಗಿದ್ರು ಅನ್ನೋದು ಮತ್ತೊಂದು ಖುಷಿ. ಸೊ ಈಗ ಇಬ್ರು ಪ್ಲೇಯರ್ಸ್, ಕ್ಯಾಪ್ಟನ್ ನಮ್ಮ ಸ್ಟೇಟ್ ಅವರೇ, ದೀಪಿಕಾ ಅವರು, ಅವರಿಗೆ ಸಪೋರ್ಟಿವ್ ಆಗಿ ಮತ್ತೆ ಇನ್ನಿಬ್ರು ನಮ್ಮ ಸ್ಟೇಟಿನ ಪ್ಲೇಯರ್ಸ್ ಇದ್ರು ಆ ಒಂದು ತಂಡದಲ್ಲಿ, T20 ವರ್ಲ್ಡ್ ಕಪ್ ಗೆದ್ದಂತ ತಂಡದಲ್ಲಿ. ಅವರನ್ನ ಮಾತಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಕಾವ್ಯ ವಿ ಅವರಿದ್ದಾರೆ. ನಮಸ್ತೆ ಮ್ಯಾಮ್. ಸೊ ಒಂದು ಜರ್ನಿ, ಸೊ ಇದೊಂದು ದೊಡ್ಡ ಗೆಲುವು. ಸೊ ನಿಮ್ಮ ಎಲ್ಲಾ ಕಷ್ಟಗಳ ನಡುವೆ, ಎಲ್ಲಾ ಸೋಲುಗಳ ನಡುವೆ ಒಂದು ದೊಡ್ಡ ಗೆಲುವು, ಎಲ್ಲವನ್ನು ಮರೆ ಮಾಡಿಸೋ ತರ. ಸೊ ಈಗ ಹೇಗೆ ಅನ್ನಿಸ್ತಾ ಇದೆ ಮ್ಯಾಮ್, ಅಂದ್ರೆ ವರ್ಲ್ಡ್ ಕಪ್ ಗೆದ್ದ ನಂತರ ಲೈಫ್ ಜರ್ನಿ ಹೇಗಿದೆ ಅಂತ? ನನಗೆ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ನಾನು ಫಸ್ಟ್ ಟೈಮ್ ವರ್ಲ್ಡ್ ಕಪ್ ಆಡಿರೋದು T20 ವರ್ಲ್ಡ್ ಕಪ್. ಫಸ್ಟು ಬ್ಲೈಂಡ್ ಅಂದರೆ ನಾರ್ಮಲ್ ಅಂದರೆ ಬಾಯ್ಸಿಗಿದೆ, ಬಟ್ ಗರ್ಲ್ಸಿಗೆ ಫಸ್ಟ್ ಟೈಮ್ ಆಗಿದ್ದು. ನನಗೆ ತುಂಬ ಖುಷಿ ಆಗ್ತಾಯಿದೆ. ಹೆಂಗೆ ಆ ಟೈಮಲ್ಲಿ ವಿನ್ನಿಂಗ್ ಮೂಮೆಂಟಲ್ಲಿ ನನಗೆ ಸೋಲ್ಜರ್ಸ್ ನಾವಷ್ಟು ಸೇಫಾಗಿದ್ದೀವಿ ಅಂದರೆ ನಮ್ಮ ಸೋಲ್ಜರ್ಸ್ ಕಾರಣ. ಅಷ್ಟು ಸೇಫಾಗಿದ್ದೀವಿ. ನನಗೆ ತುಂಬ ಖುಷಿ ಆಗ್ತದೆ. ಮತ್ತು ನಾನು 2022 ಇಂದ ನ್ಯಾಷನಲ್ಸ್ ಆಡಿದ್ದೀನಿ, 4 ಟೈಮ್ಸ್ ನ್ಯಾಷನಲ್ಸ್ ಆಡಿದ್ದೀನಿ. ನನಗೆ ಎಜುಕೇಷನಿಗೋಸ್ಕರ ಸಮರ್ಥನಕ್ಕೆ ಬಂದೆ. ಸಮರ್ಥನಮ್ಮಲ್ಲೇ ಇದ್ದು ನಾನು ಎಜುಕೇಷನ್ ತೊಗೊಂಡು ಹಂಗೆ ಕೋಚಿಂಗ್ ಮಾಡ್ತಾಯಿದ್ರು, ಹಂಗೆ ಪ್ರಾಕ್ಟೀಸ್ ಮಾಡಿ ನಾನು ವರ್ಲ್ಡ್ ಕಪ್ಪಿಗೆ ಸೆಲೆಕ್ಷನ್ ಆಗಿದ್ದು. ಸಮರ್ಥನಕ್ಕೆ ಬಂದಮೇಲೆ ನಂದು ಒಂಥರ ಲೈಫು ಚೇಂಜ್ ಆಗಿದ್ದು. ಹೆಂಗಂದರೆ ನಾನು ಊರಲ್ಲೆಲ್ಲ ಇದ್ದಿದ್ರೆ ನಾನು 1 to 4 ನಾರ್ಮಲ್ ಸ್ಕೂಲಲ್ಲೇ ಓದಿರೋದು. ಆಮೇಲೆ ಮತ್ತೆ ಬ್ಲೈಂಡ್ ಸ್ಕೂಲಿಗೆ ಹೋಗಿ ಸೇರ್ಕೊಂಡೆ. ಅಲ್ಲಿ ಕ್ರಿಕೆಟ್ ಇದೆ ಅಂತ ಗೊತ್ತಿತ್ತು, ಬಟ್ ಆದರೆ ಒಂದು ಸತಿನ ಆಟ ಆಡಿದ್ದೆ ಅಷ್ಟೇ. ಮತ್ತು ಆಮೇಲೆ ಸಮರ್ಥನಕ್ಕೆ ಬಂದಮೇಲೆ ನನ್ನ ಜೀವನ ಏನೋ ಒಂಥರ ಚೇಂಜಸ್ ಆಯಿತು. ಸಮರ್ಥನ ಮತ್ತು ಕ್ಯಾಬಿ ಮತ್ತೆ ಸರ್ ಅವ್ರ ಸಪೋರ್ಟಿಂದ ನಾನು ಇಷ್ಟೆಲ್ಲ ಮುಂದೆ ಬರೋಕ್ಕೆ ಸಾಧ್ಯ ಆಯಿತು. ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಹೇಗಿತ್ತು ಲೈಫ್ ಜರ್ನಿ? ಇವಾಗ ಕ್ರಿಕೆಟ್ಗೆ ಒಂದು ನಾರ್ಮಲ್ ಕ್ರಿಕೆಟ್ ಅಲ್ಲಿ ಬಂದ್ಬಿಟ್ಟು ಒಂದು ಅಚೀವ್ ಮಾಡೋದು ಮಾತ್ರ ಅಲ್ಲ, ಇದು ಇನ್ನೂ ತುಂಬಾನೇ ಕಷ್ಟ ಇರುತ್ತೆ ಬ್ಲೈಂಡ್ ಕ್ರಿಕೆಟ್. ಅದರಲ್ಲೂ ಸಾಕಷ್ಟು ಅಡೆತಡೆಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಹೇಗಿತ್ತು ಈ ಒಂದು ಜರ್ನಿ ಮ್ಯಾಮ್? ತುಂಬ ಕಷ್ಟ ಸರ್. ಅಂದರೆ ನಾರ್ಮಲ್ ಕ್ರಿಕೆಟಿಗೆ ಒಂದು ಚೆನ್ನಾಗಿ ಸಪೋರ್ಟ್ ಸಿಗುತ್ತೆ, ಬಟ್ ಲೈನ್ ಕ್ರಿಕೆಟ್ ಸಪೋರ್ಟ್ ಇಲ್ಲ. ಇನ್ನು ಸಪೋರ್ಟ್ ಸಿಗಲಿ. ಮತ್ತಂದರೆ ನಾನು ಮುಂಚೆ ಬ್ಲೈಂಡ್ ಇದ್ದಿದ್ದು, ಬಟ್ ಅವಾಗ ನನಗೆಲ್ಲ ತುಂಬ ನಾರ್ಮಲ್ ಸ್ಕೂಲಲ್ಲಿದ್ದಾಗ ತುಂಬ ಹೀಯಾಳಿಸ್ತಾಯಿದ್ರು. ನಾನು ಆಟ ಆಡೋಕೆ ಹೋದ್ರೆ ಅವ್ರ ಜೊತೆಗೆ ಹೋದರೆ ಸೇರ್ಸ್ಕೊಂತಿರ್ಲಿಲ್ಲ, ನಿನ್ಗೆ ಆಡಕ್ಕೆ ಬರಲ್ಲ, ಹೋಗು, ನಿನಗೆ ಕಾಣಿಸಲ್ಲ, ಹಂಗೆ ಹಿಂಗೆ ತುಂಬ ಒಂಥರ ಇದರಲ್ಲಿ ನೋಡ್ತಾಯಿದ್ರು. ಬಟ್ ಇವಾಗೆಲ್ಲ ಆಟ ಆಡೋದ್ರ ಮೇಲೆ ಎಲ್ಲ ನನಗೆ ಈಗ ಸಪೋರ್ಟಿವ್ ನಿಲ್ತಾರೆ. ಮುಂಚೆ ಯಾರು ಮಾತಾಡ್ಸ್ತಿಲ್ಲ, ಏನಿಲ್ಲ. ಬಟ್ ಇವಾಗ ಎಲ್ಲ ಸಪೋರ್ಟಿವ್ ನಿಂತು ನಮ್ಮ ಫ್ಯಾಮಿಲಿಯಲ್ಲೂ ಅಷ್ಟೇ. ಅವಾಗ ಯಾರೂ ನನ್ನ ಅಷ್ಟು ಕೇರ್ ಮಾಡ್ತಿರ್ಲಿಲ್ಲ. ಇವಳು ಬ್ಲೈಂಡು, ಇವಳ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಇವಳನ್ನೆಲ್ಲರೂ ಬಿಡಿ, ಹಂಗೆ ಹಿಂಗೆ ಏನೋ ಮಾತಾಡ್ತಿದ್ರು. ಬಟ್ ಇವಾಗೆಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ. ತುಂಬ ಖುಷಿ ಆಗ್ತಾಯಿದೆ. ನಾವು 5 ಜನ ಹೆಣ್ಮಕ್ಳು ನಮ್ಮ ಫ್ಯಾಮಿಲಿ. ನಾವು ತುಂಬ ಪೂರ್ ಫ್ಯಾಮಿಲಿ, 5 ಜನ ಹೆಣ್ಮಕ್ಳು ಇರೋದು ನಾವು. ನಮ್ಮ ಅಕ್ಕರೆಲ್ಲ ಚೆನ್ನಾಗಿದ್ದಾರೆ. ನಾನೊಬ್ಬಳು ಬ್ಲೈಂಡ್ ಅಂತ ನಮ್ಮ ಅಪ್ಪಂಗೆ ಏನು ಬೇಜಾರು, 5 ಜನ ಹೆಣ್ಮಕ್ಳು ಅನ್ನೋದು ಬೇಜಾರಿಲ್ಲ. ನಾನೊಬ್ಬಳು ಬ್ಲೈಂಡ್ ಅನ್ನೋದು ಮಾತ್ರ ತುಂಬ ಬೇಜಾರಿತ್ತು. ಬಟ್ ಆದರೆ ಇವಾಗ ನಮ್ಮ ಅಪ್ಪ ಅಮ್ಮ ತಲೆ ಎತ್ತಿ ನಡೆಯೋ ಥರ ಇದೆ. ನಾನು ನಮ್ಮ ದೇಶಕ್ಕೋಸ್ಕರ ಆಡಿದ್ದೀನಿ ಅನ್ನೋ ನನಗೆ ತುಂಬ ಖುಷಿ ಇದೆ. ಅವಾಗೆಲ್ಲ ನನಗೆ ಹೀಯಾಳಿಸ್ತಾರಲ್ಲ, ಇವಾಗ ಖುಷಿ ಪಡ್ಕೊತಾ ಇದ್ದಾರೆ. ಇವಾಗ ಅವ್ರಿಗೆ ಏನೋ ಒಂಥರ ನಾವು ಯಾಕೆ ಹಿಂಗಂದೆ ಅನ್ನೋ ಒಂದು ಫೀಲ್ ಆಗ್ತಾ ಇದೆ ಅವರಿಗೀಗ. ತುಂಬ ಖುಷಿ ಆಗುತ್ತೆ ಸರ್. ಸೊ ಇವಾಗ ಇದೊಂದು ಗೆಲುವು ಅಂದ್ರೆ ಇದೊಂದು ನಿಮ್ಗೊಂದು ಮೆಟ್ಲು. ಸೊ ಇದೇ ಅಂತ್ಯ ಅಲ್ಲ, ಇನ್ನು ತುಂಬಾ ದೊಡ್ಡ ಸಾಧನೆಯನ್ನು ಮಾಡಬೇಕಾಗಿದೆ. ಸೊ ನೆಕ್ಸ್ಟ್ ಇನ್ ಫ್ಯೂಚರ್ಸ್ ಅಲ್ಲಿ ದೊಡ್ಡ ದೊಡ್ಡ ಟೂರ್ನಮೆಂಟ್ಸ್ ಇದೆ, ಎಲ್ಲ ಇದೆ. ಸೊ ನಿಮ್ಮ ಒಂದು ಗುರಿ ಏನು ಅಂತ, ಇಂಡಿಯಾಗೋಸ್ಕರ ಈ ತರದ ಒಂದು ಗೆಲುವನ್ನ, ಮತ್ತೊಂದು ದೊಡ್ಡ ಗೆಲುವನ್ನ ತಂದ್ಕೊಡ್ಬೇಕು ಅಂತ? ಸರ್, ನಮ್ಮ ದೇಶಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ತಯಾರಿದ್ದೀನಿ ಸರ್. ನಾನು ಇನ್ನು ವರ್ಲ್ಡ್ ಕಪ್ ಇದೇ ಥರ ಮಾಡ್ತಾಯಿದ್ರೆ ನಾನು ಇಂಡಿಯಾಕ್ಕೋಸ್ಕರ ಆಡಿ ವರ್ಲ್ಡ್ ಕಪ್ನ ವಿನ್ ಮಾಡ್ಕೊಂಡು ತೊಗೊಂಡ್ಬರ್ತಾ ಇರ್ತೀವಿ ಸರ್. ಸಪೋರ್ಟ್ ಬೇಕು ನಮಗೆ ಸರ್. ಸೊ ಈಗ ನಮ್ಮದೇ ಕರ್ನಾಟಕದ ಮತ್ತೊಬ್ಬ ಪ್ಲೇಯರ್ ಕೂಡ ಇದ್ದಾರೆ. ಸೊ ಅವರು ಕೂಡ ಕರ್ನಾಟಕದವರು, ಹಾಗೆ ಅವ್ರ ಹೆಸರು ಕೂಡ ಕಾವ್ಯನೇ. ಸೊ ಅವರನ್ನು ಮಾತಾಡಿಸೋಣ. ನಮಸ್ತೆ ಮ್ಯಾಮ್. ಸೊ ಒಂದು ದೊಡ್ಡ ಅಚೀವ್ಮೆಂಟ್ ಮ್ಯಾಮ್, ಹಾಗೆ ಇದೊಂದು ದೊಡ್ಡ ಬ್ಲಾಕ್ ಬಸ್ಟರ್ ಕ್ರಿಕೆಟ್ ನಲ್ಲಿ. ಸೊ ಅಂದ್ರೆ ಇದು ಸಡನ್ ಗೆಲುವಲ್ಲ, ನಿಮ್ಮೆಲ್ಲರ ಕಷ್ಟದ ಪ್ರತಿಫಲ. ನಿಮ್ಮಷ್ಟು ತಂಡದ ಅಷ್ಟು ಆಟಗಾರರು ಹಾಕಿರೋ ಎಫರ್ಟ್ಗೆ ಈಗ ಅದಕ್ಕೆ ಒಂದು ರಿಸಲ್ಟ್ ಅನ್ನೋದು ಸಿಕ್ಕಿದೆ. ಸೊ ಹೇಗೆ ಅನ್ನಿಸ್ತಾ ಇದೆ ಮ್ಯಾಮ್
ಈ ಒಂದು ಜರ್ನಿ? ಸರ್ ತುಂಬ ಚೆನ್ನಾಗಿ ಅನಿಸ್ತು. ಅಂದರೆ ನಾರ್ಮಲ್ ಕ್ರಿಕೆಟಿಗೆ ಕಂಪೇರ್ ಮಾಡಿದರೆ ನಮ್ಮದು ಬ್ಲೈಂಡ್ ಕ್ರಿಕೆಟ್ ಭಾರಿ ಕಷ್ಟದಿದೆ. ಅಂದರೆ ನಾರ್ಮಲ್ ಕ್ರಿಕೆಟಲ್ಲಿ ಅವ್ರಿಗೆ ಚಿಕ್ಕ ಹುಡುಗರಿಂದನೇ ಪ್ರಾಕ್ಟೀಸ್ ಕೊಡೋದು, ಒಳ್ಳೆ ಪ್ರೋಟೀನ್ ಕೊಡೋದು ಎಲ್ಲ ಕೊಡ್ಕೊಂಬಂದಿರ್ತಾರೆ. ಬಟ್ ನಮ್ಮದು ಬ್ಲೈಂಡ್ ಕ್ರಿಕೆಟಲ್ಲಿ ಆ ಥರ ಇಲ್ಲ ಸರ್. ಒಂದೊಂದು ಪ್ಲೇಯರ್ದು ಒಂದೊಂದು ಸ್ಟೋರಿ ಮಾಡ್ಬೋದು, ಆ ಥರ ಬ್ಯಾಕ್ಗ್ರೌಂಡ್ ಇದೆ. ಅಂಥನ್ನ ತಂದು ಅದು ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಬಿಡಲ್ಲ ಹೊರಗಡೆ. ಒಂದು ಬ್ಲೈಂಡ್ ಅನ್ನೋದು, ಇನ್ನೊಂದು ಹೆಣ್ಮಕ್ಳು ಅನ್ನೋದು, ಅಂಥವ್ರನ್ನ ಆಯ್ಕೆ ಮಾಡ್ಕೊಂಬಂದು ಸಮರ್ಥನಮ್ ಅನ್ನೋ ಸಂಸ್ಥೆ ಅವ್ರನ್ನ ಒಬ್ಬೊಬ್ರನ್ನ ಆಯ್ಕೊಂಬಂದು ಈ ಥರ ಅವ್ರಿಗೆ ಪ್ರಾಕ್ಟೀಸ್ ಕೊಟ್ಟು ಈ ಲೆವೆಲಿಗೆ ತಂದಿದೆ ಅಂತಂದರೆ ಅದಕ್ಕೆ ದೊಡ್ಡ ಹೆಸರೇ ಸಮರ್ಥನಮ್ ಮತ್ತು ಕ್ಯಾಬ್ ಸರ್. ಸೊ ಈ ತಂಡದ ಒಂದು ಭಾಗವಾಗೋದಕ್ಕಿಂತ ಮುಂಚೆ ನೀವು ತುಂಬಾ ಸಮಸ್ಯೆಗಳನ್ನ, ಕಷ್ಟಗಳನ್ನ ಎಲ್ಲ ಫೇಸ್ ಮಾಡ್ಕೊಂಡು ಬಂದಿರ್ತೀರ. ಸೊ ಕ್ರಿಕೆಟ್ಗೆ ಅಂತ ಬರುವಾಗ ನಿಮ್ಗೆ ಏನೆಲ್ಲ ಸಮಸ್ಯೆಗಳು, ಸವಾಲುಗಳು ಎದುರಾಗಿತ್ತು? ಕ್ರಿಕೆಟಿಗೆ ಅಂತ ಬರೋದು ಮೊದಲು ನಾನು ಹುಟ್ಟಿದಾಗಿಂದ ನಾನು ಬ್ಲೈಂಡ್ ಆಗಿರಲಿಲ್ಲ. ನಾನು 6 ವರ್ಷ ಇರಬೇಕಾದ್ರೆ ನಮ್ಮ ಅಪ್ಪ ಜಲ್ಲಿಕಲ್ಲಲ್ಲಿ ಕೆಲಸ ಮಾಡ್ತಾಯಿದ್ರು. ನನ್ನ ಅಲ್ಲಿ ಕುಂಡಿಸ್ಕೊಂಡು ಕೆಲಸ ಮಾಡ್ತಾಯಿದ್ರು. ನನ್ನ ಜೊತೆ ಇನ್ನೂ ನನ್ನ ಸ್ನೇಹಿತರು ಆಟ ಆಡ್ತಾಯಿದ್ರು. ನಾವಿಬ್ಬರು ಆಟ ಆಡಬೇಕಾದ್ರೆ ಒಬ್ಬ ಹುಡುಗ ಯಾರೋ ನನಗೆ ಕಲ್ಲು ಎಸ್ದ. ಸೊ ಆ ಕಲ್ಲು ಬಂದುಬಿಟ್ಟು ನನಗೆ ಬ್ಲೈಂಡ್ನೆಸ್ ಬಂತು. ಆ ಟೈಮಲ್ಲಿ ನಮ್ಮ ಅಪ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಬಟ್ ಅಂಥ ಪರಿಸ್ಥಿತಿ ಇರಲಿಲ್ಲ ಆಪ್ರೇಷನ್ ಮಾಡಿಸುವಾಗ. ನಾನು ನನಗೆ ಹಿಂಗೆ ಆಗಬೇಕಾದ್ರೆ ನನಗೆ 6 ವರ್ಷ, ಅಂದರೆ 2000ನಲ್ಲಿ. ಆ ಪರಿಸ್ಥಿತಿಯಲ್ಲಿ ಆವಾಗಲೇ ಹಾಸ್ಪಿಟ್ಲಲ್ಲಿ 1 ಲಕ್ಷ 2 ಲಕ್ಷ ಕೇಳಿದ್ರು. ನಮ್ಮಪ್ಪ ಆ ಪರಿಸ್ಥಿತಿ ಇರಲಿಲ್ಲ ಹಾಸ್ಪಿಟ್ಲಿಗೆ ಕಟ್ಟೋವಷ್ಟು. ಸೊ ನನ್ನ ಕಣ್ಣು ಹಂಗೆ ಸರಿ ಹೋಗಲಿಲ್ಲ. ಅದಾದಮೇಲೆ ನನ್ನ ಹೈಸ್ಕೂಲು ಎಲ್ಲ ನಮ್ಮೂರಲ್ಲೇ ಮಾಡ್ಕೊಂಡೆ. ನನ್ನ ಜೊತೆ ಹುಟ್ಟಿದ್ದ ಅಣ್ಣ, ನಮ್ಮ ಅಪ್ಪ ಅಮ್ಮಂಗೆ 2 ಮಕ್ಕಳು, ನಾನು ಮತ್ತು ನಮ್ಮಣ್ಣ. ಅವನು ಬುದ್ಧಿಮಾಂದ್ಯ, ಅವನಿಗೂ ಏನು ಗೊತ್ತಾಗ್ತಾ ಇರಲಿಲ್ಲ. ನಾನು ಬೇರೆ ಈ ಥರ. ನಮ್ಮ ಅಪ್ಪ ಅಮ್ಮ ತುಂಬ ಸ್ಟ್ರಗಲ್ ಪಟ್ಟರು ಸರ್, 2 ಮಕ್ಕಳು ಇದೇ ಥರ ಆದರು ಅಂತ ಹೇಳ್ಬಿಟ್ಟು. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಅಣ್ಣ ಅವ್ನು ದೊಡ್ಡನಿದ್ದ, ಬಟ್ ಅವನ್ನ ಸ್ಕೂಲಿಗೆ ಕಳಿಸ್ತಾ ಇರಲಿಲ್ಲ, ನನ್ನ ಜೊತೆನೇ ಕಳಿಸ್ತಾ ಇದ್ರು. ಅವನಿಗೇನು ಗೊತ್ತಾಗಲ್ಲ, ಮತ್ತು ಬಾತ್ರೂಮ್ಗೆಲ್ಲ ಹೋಗ್ತಾನೆ ಅಂತ ಹೇಳ್ಬಿಟ್ಟು. ಇಬ್ಬರು ಸ್ಕೂಲಲ್ಲಿ ಮುಗಿಸ್ಕೊಂಡ್ವಿ. ಮತ್ತು ನಂದು SLC ಆದಮೇಲೆ ನನಗೆ ಕಾಲೇಜ್ಗೆ ಹೋಗೋಂಥ ಪರಿಸ್ಥಿತಿ ಇರಲಿಲ್ಲ. ಮನೇಲಿ ಫೀಸ್ ಅದೆಲ್ಲ ಅಂಥದಕ್ಕೆ ನಾನು 1 ವರ್ಷ ಅಲ್ಲೇ ಅಮ್ಮನ ಜೊತೆ ಕೂಲಿ ಪಾಲಿ ಮಾಡ್ಕೊಂಡು ಹೋಗ್ತಾಯಿದ್ದೆ. 2017ರಲ್ಲಿ ನಾನು ಸಮರ್ಥನಮ್ಮಿಗೆ ಕಂಪ್ಯೂಟರ್ ಟ್ರೈನಿಂಗಿಗೆ ಅಂತ ಬಂದೆ. ಯಾರೋ ಸಜೆಷನ್ ಮಾಡಿದರು, ಕಂಪ್ಯೂಟರ್ ಟ್ರೈನಿಂಗು ಕೊಟ್ಟು ಅವ್ರಿಗೆ ಕೆಲಸ ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು. 2017ರಲ್ಲಿ ನಾನು ಸಮರ್ಥನಮ್ಮಿಗೆ ಬಂದೆ. ಅಲ್ಲಿ 3 ತಿಂಗಳು LRC ಅಂತ ಇದ್ರೆ ಅದರಲ್ಲಿ ಟ್ರೈನಿಂಗ್ ಮಾಡಿದ್ದಾದಮೇಲೆ ಕೆಲಸ ಕೊಡಿಸಿರು ಹೊರಗಡೆ. ನನಗೆ ಹೊರಗಡೆ ಕೆಲಸ ಕೊಡಿಸಿದ್ದಾದಮೇಲೆ ನನಗೆ ಇಲ್ಲಿ ಶಿಖಾ ಮೇಡಮ್ ಅಂತ ಇದ್ದಾರೆ ಕ್ಯಾಬಿಲಿ. ಅವರು ನಮಗೆ ಈ ಥರ ಬ್ಲೈಂಡಿಗೆ ಸ್ಪೋರ್ಟ್ಸ್ ಎಲ್ಲ ಆಡಿಸ್ತಾರೆ ಅಂತ ಅಂದರು. ನಾನು ಫಸ್ಟ್ ಟೈಮು ವಾಲ್ ಕ್ಲೈಂಬಿಂಗಿಗೆ ಅಂತ ಪ್ರಾಕ್ಟೀಸ್ ಜಸ್ಟ್ ಟ್ರೈ ಮಾಡೋಣ ಅಂತ ಹೋಗಿದ್ದೆ. ಸೊ ಅದರಲ್ಲಿ ಟ್ರೈ ಮಾಡ್ತಾ ಒಳ್ಳೆ ಓಕೆ ಆಡ್ತೀನಿ ಅಂತ ಅನ್ನಿಸ್ತು. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನನಗೆ ಕಾಶ್ಮೀರದಲ್ಲಿ ಥರ್ಡ್ ಪ್ರೈಸ್ ಬಂತು. ನಾನು ಸಮರ್ಥನ ಬರೋದಕ್ಕಿಂತ ಮುಂಚೆ ಅಂದರೆ ಬ್ಲೈಂಡ್ ನಾನು ಒಬ್ಬಳೇ ಇದ್ದೆ ಅಂತ ಜಾಸ್ತಿ ಫೀಲ್ ಆಗ್ತಾಯಿತ್ತು. ಅಂದರೆ ಪ್ರಪಂಚದಾಗ ನಾನು ಒಬ್ಳಿಗೆ ಈ ಥರ ಆಗ್ತಿದೆ, ಯಾಕೆ ಹಿಂಗೆ ಆಗ್ತಾಯಿದೆ, ನಮ್ಮ ಅಣ್ಣ ನೋಡಿದರೆ ಇದೇ ಥರ, ನಮ್ಮ ಅಪ್ಪ ಅಮ್ಮಂಗೆ ಈ ಥರ ಆಗಬೇಕಾ, ನನ್ನ ಕಡೆಯಿಂದನೂ ಏನು ತೃಪ್ತಿ ಸಿಗ್ತಾಯಿಲ್ಲ, ನಮ್ಮ ಅಣ್ಣನ ಕಡೆಯಿಂದನೂ ಏನು ಅವರಿಗೆ ತೃಪ್ತಿ ಸಿಗ್ತಾಯಿಲ್ಲ ಅನ್ನೋದೊಂದು ಫೀಲ್ ಆಗ್ತಾಯಿತ್ತು. ನಾನು ಯಾವಾಗ ಸಮರ್ಥನಿಗೆ ಬಂದೆ ಅದಾದಮೇಲೆ ನನಗಿನ್ನ ಜಾಸ್ತಿ ಕಷ್ಟಗಳನ್ನ ನೋಡಿ, ನನಗಿನ್ನ ಜಾಸ್ತಿ ಬ್ಲೈಂಡ್ನೆಸ್ಸು, ಜಾಸ್ತಿ ಡಿಸಬಲ್ನ ನೋಡಿ ನನಗೊಂದು ನನಗೂ ಇವ್ರ ಕಷ್ಟದ ಮುಂದೆ ನಂದೇನು ಕಷ್ಟ ಇಲ್ಲ ಅನ್ನಿಸ್ತು. ಹಂಗೆ ಟ್ರೈನಿಂಗ್ ಆಗಂಥ ಟೈಮಲ್ಲೇ ಶಿಖಾ ಮೇಡಮ್ ನನಗೆ ಪರಿಚಯ ಇದ್ದರು, ಸಮರ್ಥನಮಲ್ಲಿ ಸ್ಪೋರ್ಟ್ಸ್ ಇನ್ಚಾರ್ಜು. ಅವರು ಹೇಳ್ತಾಯಿದ್ರು ಬ್ಲೈಂಡ್ ಈ ಥರ ವಾಲ್ ಕ್ಲೈಂಬಿಂಗ್ ಇದೆ, ಅಥ್ಲೆಟಿಕ್ಸ್ ಇದೆ ಅಂತನ. ನಾನು ಒಂದು ಸರಿ ಜಸ್ಟ್ ಟ್ರೈ ಮಾಡೋಣ, ಬರೀ ನಾರ್ಮಲ್ ಆಡೋದನ್ನೇ ನೋಡ್ತಾ ಇದ್ದೆ, ಇದೇನು ಬ್ಲೈಂಡ್ಗೂ ಆಡಿಸ್ತಾರೆ, ಡಿಸಬಲ್ಗೂ ಆಡಿಸ್ತಾರೆ ಅಂತ ಟ್ರೈ ಮಾಡೋಣ ಅಂತ ಹೋದೆ. ಅಲ್ಲಿ ಫುಲ್ಲು ಕಣ್ದಿದ್ದರು ಫುಲ್ಲು ನನಗೆ ಸ್ವಲ್ಪ ಕಾಣಿಸುತ್ತೆ, ಒಬ್ಬೊಬ್ರಿಗೆ ಏನು ಕಾಣಿಸ್ತಾನೆ ಇರಲಿಲ್ಲ. ಅವರೇ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಆಡ್ತಾಯಿದ್ರು. ನನಗೆ ಅದೊಂದು ಮೋಟಿವೇಶನ್ ಆಯಿತು, ನಾನು ಏನಾದರೂ ಮಾಡಬೇಕು ಅನ್ನೋದೊಂದು. ಜಸ್ಟ್ ಟ್ರೈ ಮಾಡ್ತಾ ಒಳ್ಳೆ ಪ್ರಾಕ್ಟೀಸ್ ಆಯಿತು. ಅವ್ರಿಗೆಲ್ಲ ಅನ್ನಿಸ್ತು ಇವಳು ಏನಾದರೂ ಮಾಡ್ತಾಳೆ ಅಂತನ. ಫಸ್ಟ್ ನ್ಯಾಷನಲ್ಗೆ ಸೆಲೆಕ್ಟ್ ಆದೆ. ಅದು ನ್ಯಾಷನಲ್ಲು ಇದ್ಬಿಟ್ಟು ಕಾಶ್ಮೀರದಲ್ಲಿತ್ತು. ನಂದು ಫಸ್ಟ್ ಜರ್ನಿ ಆಗಿದ್ದು ವಾಲ್ ಕ್ಲೈಂಬಿಂಗಿಂದ. ಅಲ್ಲಿ ಥರ್ಡ್ ಪ್ರೈಸ್ ಆಯಿತು ವಾಲ್ ಕ್ಲೈಂಬಿಂಗಲ್ಲಿ. ಅದಾದಮೇಲೆ ಮತ್ತೆ ವಾಪಸ್ ಬಂದಾದಮೇಲೆ ರನ್ನಿಂಗು, ಅಥ್ಲೆಟಿಕ್ಸು ಎಲ್ಲ ಆಗ್ತಾಯಿದ್ವು. ನಾನು ಹಲವಾರು ಮ್ಯಾರಥಾನ್ ನೋಡ್ತಾ ಇದ್ದೆ. ಮ್ಯಾರಥಾನಲ್ಲಿ ಚೆನ್ನಾಗಿ ಓಡೋದು ನೋಡಿ ನಮ್ಮ ಮೇಡಮ್ ಹೇಳ್ತಾಯಿದ್ರು, ಯಾಕೆ ನೀನು ಅಥ್ಲೆಟಿಕ್ಕಿಗೆ ಪ್ರಾಕ್ಟೀಸ್ ಮಾಡಬಾರ್ದು ಅಂತನ. ಅಥ್ಲೆಟಿಕ್ಕಿಗೂ ಸ್ಟೇಟ್ ಲೆವೆಲ್ ಹೋದೆ, ಅಲ್ಲೂ ಗೋಲ್ಡ್ ಮೆಡಲ್ಲು, 200 ಮೀಟರ್ 200 ಎಲ್ಲ ಗೋಲ್ಡ್ ಮೆಡಲ್ ಆಯಿತು. ಮತ್ತು ನ್ಯಾಷನಲ್ ಲೆವೆಲ್ಗೆ ಹೋದೆ, ಅಲ್ಲೂ ಚೆನ್ನಾಗಿ ಪರ್ಫಾಮೆನ್ಸ್ ಕೊಟ್ಟು ಅಲ್ಲಿ ಗೋಲ್ಡು, ಬ್ರೌನ್ಸು ಎಲ್ಲ ಆಯಿತು. ಅದಾದಮೇಲೆ ಹಂಗೆ ಮ್ಯಾರಥಾನ್ಗಳು ಓಡ್ತಾ ಇದ್ದೆ, 10 ಕಿಲೋಮೀಟರು, 20 ಕಿಲೋಮೀಟರು, 45 ಕಿಲೋಮೀಟರ್ ಆ ಥರನ.
2019 145 ಕಿಲೋಮೀಟರು ಮ್ಯಾರಥಾನ್ ಮಾಡಿದ್ರು, ಏನು ಮೈಸೂರು ಟು ಬೆಂಗಳೂರು. ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಕೂಡ ಆಯಿತು ಅದನ್ನು ಕಂಪ್ಲೀಟ್ ಮಾಡಿದ್ದಕ್ಕೆ. 2018ರಲ್ಲಿ ಅದನ್ನು ಮುಗಿಸಿದಾದ್ಮೇಲೆ ಏನು ಬರೀ ಹುಡುಗರೇ ಕ್ರಿಕೆಟ್ ಆಡ್ತಾ ಇದ್ದ, ನಾನು ಇಲ್ಲೇ ಸಮರ್ಥನ ಮೇಲೆ ಸ್ಟೇ ಆಗಿದ್ದೆ, ಅಂದರೆ ಹಾಸ್ಟೆಲಲ್ಲಿ ಸಮರ್ಥನ ಹಾಸ್ಟೆಲಲ್ಲೇ ಇದ್ದೀನಿ. ಇಲ್ಲಿ ಕರ್ನಾಟಕ ಟೀಮ್ ಹುಡುಗರು ಯಾವಾಗಲೂ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾಯಿದ್ರು. ನನಗೆ ಫಸ್ಟು ಯಾವ ಥರ ಕ್ರಿಕೆಟ್ ಆಡೋದು, ಏನು ಬ್ಲೈಂಡ್ ಯಾವ ಥರ ಆಡ್ತಾರೆ ಅಂತ ನಾರ್ಮಲ್ ಕ್ರಿಕೆಟ್ ಆಡೋದನ್ನ ಯಾವಾಗವಾಗ ನೋಡ್ತಾ ಇದ್ದೆ, ಬಟ್ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಕ್ರಿಕೆಟ್ ಅದೆಲ್ಲನ. ಇವರು ಬ್ಲೈಂಡ್ ಕ್ರಿಕೆಟು ಆಡ್ತಾರೆ ಅನ್ನೋ ಅವಾಗವಾಗ ಹೋಗ್ತಾ ಇದ್ರು. ನನಗೂ ಏನೋ ಅನ್ನಿಸ್ತಾ ಇತ್ತು ಹೆಂಗೆ ಆಡ್ತಾರೆ ಅಂತನ. ನಾನು ಒಂದೊಂದು ಸರಿ ಹೋಗ್ತಾ ಇದ್ದೆ ಅವ್ರ ಜೊತೆ, ಯಾವ ಥರ ಆಡ್ತೀರಣ್ಣ, ನನ್ನ ಕರ್ಕೊಂಡೋಗಿ ನಾನು ಬರ್ತೀನಿ ಅಂತನ. ಅವ್ರು ಕರ್ಕೊಂಡು ಹೋಗ್ತಾ ಇದ್ರು. ಫಸ್ಟು ನನಗೆ ಬ್ಯಾಟಿಂಗ್ ಎಲ್ಲ ಕೊಡ್ತಾ ಇರಲಿಲ್ಲ, ನೀನು ಫೀಲ್ಡಿಂಗ್ ಮಾಡು, ನೀನು ಬಾಲ್ ತಂದು ಕೊಡು, ಅಷ್ಟು ಇದು ಅಂತ ಹೇಳ್ತಾಯಿದ್ರು. ಹಂಗೆ ಡೈಲಿ ಹೋಗ್ತಾ ಹೋಗ್ತಾ ನನಗೂ ಅವರು ಏನು ಕ್ರಿಕೆಟ್ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ನಾನು ಫಸ್ಟ್ ನನಗೆ ಯಾವ ಥರ ಬಾಲ್ ಹಿಡಿಯೋದು ಅಂತಲೇ ಗೊತ್ತಿಲ್ಲ, ಬಾಲ್ ಯಾವ ಥರ ಹಿಡಿಯೋದು, ಬ್ಯಾಟ್ ಯಾವ ಥರ ಹಿಡಿಯೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಪಾಪ ನಮ್ಮ ಅಣ್ಣದಿರು ಕರ್ನಾಟಕ ಟೀಮಲ್ಲಿ ಇರೋರು ಎಲ್ಲ ಎಲ್ಪ್ ಮಾಡ್ತಾಯಿದ್ರು ನನಗೆ. ಇಲ್ಲ ಈ ಥರ ಈ ಥರ ಬಾಲ್ ಹಾಕು, ಹಿಂಗೆ ಹಾಕು, ಅಂಡರ್ ಆರ್ಮ್ ಹಾಕು, ಇಲ್ಲಿ ಈ ಥರ ಫೀಲ್ಡಿಂಗ್ ಮಾಡಬೇಕು, ಬಾಲ್ ಈ ಥರ ಹಿಡಿಬೇಕು ಅಂತ ಹೇಳ್ಬಿಟ್ಟು ಅದೇ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಡೈಲಿ, ಯಾವಾಗಾದ್ರು ಟೈಮ್ ಸಿಕ್ಕಾಗ ಅವ್ರ ಜೊತೆ. ಶಿಖಾ ಮೇಡಮ್ ಅವ್ರು ಇದ್ದಿತ್ತು ನಮ್ಮದು ಒಂದು ಕರ್ನಾಟಕ ಟೀಮ್ ಮಾಡಬೇಕು ಅಂತನ. ಅದಕ್ಕಿಂತ ಮುಂಚೆ ನಮ್ಮದು ಕರ್ನಾಟಕ ಟೀಮ್ ಯಾವುದೂ ಇರಲಿಲ್ಲ, ಅಂದರೆ ನ್ಯಾಷನಲ್ ಹುಡುಗಿರಿಗೆ. 2019ನಲ್ಲಿ ಕರ್ನಾಟಕ ಟೀಮ್ನ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ನಾನು ಸ್ವಲ್ಪ ಚೆನ್ನಾಗಿ ಆಡ್ತಾಯಿದ್ದೆ, ಸೊ ಟೀಮ್ಗೆ ಸೆಲೆಕ್ಟ್ ಆದೆ. 2019ನಲ್ಲಿ ಡೆಲ್ಲಿಲಿ ಫಸ್ಟು ನ್ಯಾಷನಲ್ ಲೆವೆಲ್ಲು ಕ್ರಿಕೆಟ್ ಇದಾಯಿತು ಹುಡುಗಿರಿಗೆ ನಮ್ಮದು. ಅದರಲ್ಲಿ ಚೆನ್ನಾಗಿ ಆಡಿದ್ವಿ. ಅಂದರೆ ನಮ್ಮದು ಅವಾಗ ಹೊಸ ಟೀಮ್ ಇತ್ತಲ್ಲ, ನಮಗೆ ಯಾವ ಥರ ಬಾಲ್ ಮಾಡೋದೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಅದು ಡೆಲ್ಲಿಲಿ ವೆದರ್ ಬೇರೆ ನಮಗೆ ಅಡ್ಜಸ್ಟ್ ಆಗಲಿಲ್ಲ. ನಂದು ಫ್ಲೈಟಲ್ಲಿ ಹೋಗಬೇಕು ಅಂದರೆ ನಾನು ಕ್ರಿಕೆಟಿಂದಾನೆ. ಇವನ್ ಫ್ಲೈಟ್ ಕೂಡ ಅಲ್ಲ, ಟ್ರೈನ್ ಹತ್ತಿದ್ದು ನಾನು ಸಮರ್ಥನ್ಗೆ ಬಂದಾದಮೇಲೆ, ಬಿಕಾಸ್ ಆಫ್ ಕ್ಯಾಬಿ ಆ್ಯಂಡ್ ಸಮರ್ಥನ್ ಕ್ರಿಕೆಟಿಂದ ಅಂತ ಹೇಳ್ಬೋದು ಸರ್. ಸಮರ್ಥನ್ ಬರೋದಕ್ಕಿಂತ ಮುಂಚೆ ನಾವು ದೊಡ್ಡ ಹೋಟೆಲ್ಗಳಿಗೂ ಹೋಗಿರಲಿಲ್ಲ. ಒಂಥರ ಲೈಫೇ ಚೇಂಜ್ ಆಯಿತು ಅನಿಸ್ಬೋದು ಸಮರ್ಥನ್ ಬಂದಾದಮೇಲೆ. 2019ನಲ್ಲಿ ಅದಾದಮೇಲೆ ನಮಗೆ ಎವ್ರಿ ಇಯರು ಅದೇ ನ್ಯಾಷನಲ್ ಆಯ್ತಾ ಬಂತು. 2023ನಲ್ಲಿ ಮತ್ತೆ ಇಂಡಿಯಾ ಟೀಮ್ಗೆ ಸೆಲೆಕ್ಷನ್ ಕ್ಯಾಂಪ್ ಇರ್ತಿತ್ತು. ಸೆಲೆಕ್ಷನ್ ಕ್ಯಾಂಪ್ಗೆ ಹೋದ್ವಿ. ಸೆಲೆಕ್ಷನ್ ಲೀಸ್ಟ್ ಬಂತು, ಅದರಲ್ಲಿ ನಾನು ಸೆಲೆಕ್ಟ್ ಆಗಿರಲಿಲ್ಲ. ಮತ್ತು ಇನ್ನೊಂದು ಸೆಲೆಕ್ಷನ್ ಕ್ಯಾಂಪ್ ಇತ್ತು. ನನ್ನ ಅಣ್ಣ ಹುಷಾರಿರಲಿಲ್ಲ, ಅವನು ಅದೇ ಟೈಮಲ್ಲಿ ಡೆತ್ ಆದ. ಸೊ ನನಗೊಂದು ಸ್ವಲ್ಪ ಇಂಟ್ರೆಸ್ಟ್ ಹೋಯ್ತು ಕ್ರಿಕೆಟ್ ಮೇಲೆ, ಹಂಗೆ ಅಂತ ಬಿಟ್ಟೆ. ತಿರ್ಗಾ 2024ಗಲ್ಲಿ ಮತ್ತೆ ಈ ಥರ ವಿಶ್ವಕಪ್ ವರ್ಲ್ಡ್ ಕಪ್ ಮಾಡ್ತಾರೆ, ಸೆಲೆಕ್ಷನ್ ಕ್ಯಾಂಪ್ ನಡೀತದೆ ಅಂತನ. ನಾನು ಇವಾಗ ಹೆಂಗಿದ್ರು ಹೋದ ಅಂತ ಅದನ್ನು ನಮ್ಮ ಅಣ್ಣಂದೊಂದು ಚಿಂತೆ ಬದಿಗಿಟ್ಟು, ಇಲ್ಲ ನಾನು ಏನಾದರೂ ಮಾಡಬೇಕು, ಅವನು ಇಲ್ಲ ಇವಾಗ ನಮ್ಮ ಅಪ್ಪ ಅಮ್ಮಂಗೆ ಏನಾದರೂ ಒಂದು ಮಾಡಬೇಕಲ್ಲ ಅನ್ನೋದೊಂದು ನನಗಿದಿತ್ತು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ 2025ನಲ್ಲಿ ಫಸ್ಟ್ ಎವರ್ ವುಮೆನ್ ಬ್ಲೈಂಡ್ ಕ್ರಿಕೆಟ್ಗೆ ಸೆಲೆಕ್ಟ್ ಆದ್ವಿ ಸರ್. ಎಲ್ಲ ಆಗುತ್ತೆ, ವರ್ಲ್ಡ್ ಕಪ್ ಒಂದು ಟೀಮ್ ಮಾಡ್ಕೊಳ್ತಾರೆ, ನೀವೆಲ್ಲ ಜೆಲ್ ಆಗ್ಬೇಕಿರುತ್ತೆ, ಅಂದ್ರೆ ಎಲ್ಲರೂ ಹೊಂದಾಣಿಕೆ ಮಾಡ್ಕೋಬೇಕು. ಇಡೀ ಟೀಮಲ್ಲಿ ಬೇರೆ ಬೇರೆ ಸ್ಟೇಟ್ ಅವರೆಲ್ಲ ಇರ್ತಾರೆ. ಸೊ ಕ್ಯಾಪ್ಟನ್ ನೀವೇ ಸಪೋರ್ಟಿವ್ ಆಗಿ ನಿಂತ್ಕೋಬೇಕಾಗುತ್ತೆ. ಸೊ ಅದೆಲ್ಲ ಹೇಗಿತ್ತು? ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಏನಾದರೂ ಕ್ರಿಯೇಟ್ ಆಯ್ತಾ, ಯಾವ ಥರ ಅಂತ? ನಮಗೆ ಇಂಡಿಯಾ ಟೀಮ್ ಸೆಲೆಕ್ಟ್ ಆದಮೇಲೆ ಲೀಸ್ಟ್ ಬಂತಲ್ಲ 16 ಮೆಂಬರ್ಸು ಅಂತ ಹೇಳ್ಬಿಟ್ಟು, ನಮಗೆ ಫಸ್ಟು ತೊಂದರೆ ಆಗಿದೆ ಲ್ಯಾಂಗ್ವೇಜು. ನಮಗೆ ಫಸ್ಟ್ ಏನು ಹಿಂದಿ ಬರಲ್ಲ, ಅವ್ರು ನಾರ್ತ್ ಅವ್ರಿಗೆ ಕನ್ನಡ ಬರಲ್ಲ, ಸಿಕ್ಕಾಪಟ್ಟೆ ಒಂಥರ ಕಷ್ಟ ಆಗ್ತಾಯಿತ್ತು. ಮೂಕಾಭಿನಯದಲ್ಲಿ ಮಾತಾಡ್ತಿದ್ವಿ ಎಷ್ಟೋ ಸರಿ. ನಮಗೆ ಇವಾಗ ಏನಾದ್ರು ಕೊಡು ಅಂತಂದರೆ ನಮ್ಗೆ ಅವ್ರ ಭಾಷೆಯಲ್ಲಿ ಕೇಳೋಕ್ಕಾಗಲ್ಲ, ಹಿಂಗೆ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ವಿ, ಅದನ್ನು ಕೊಡು ಇದನ್ನು ಕೊಡು ಅಂತ. ಸ್ವಲ್ಪ ದಿನ ಹೋಗ್ತಾ ನಾವೇ ಹಿಂದಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡೀವಿ. ಅದಾದಮೇಲೆ ಮತ್ತೆ ಬೇರೆ ಬೇರೆ ಕಡೆ ಕ್ಯಾಂಪ್ಗಳೆಲ್ಲ ಇರ್ತಾಯಿದ್ರಲ್ಲ, ನಮಗೆ ಊಟದ್ದು ಇದಾಗ್ತಿತ್ತು ಸರ್. ನಮ್ಮದು ಬರೀ ಮುದ್ದೆ ಅನ್ನ ಅದು ಇದು ತಿನ್ಕೊಂಡು ಬೆಳೀತಾ ಇತ್ತು. ಆ ಕಡೆ ನೋಡಿದ್ರೆ ಬರೀ ರೋಟಿ, ಬರೀ ಆಲೂಗೆಡ್ಡೆ ಅದೆಲ್ಲ ಕೊಡ್ತಾಯಿದ್ರು. ಸಿಕ್ಕಾಪಟ್ಟೆ ಕಷ್ಟಗಳು ಆಗ್ತಾಯಿತ್ತು. ಸೊ ಇವಾಗ ಅಂದ್ರೆ ನಾರ್ಮಲ್ ಕ್ರಿಕೆಟ್ ಅಲ್ಲೆಲ್ಲ ಹೇಗಾಗುತ್ತೆ ಅಂತ ಹೇಳಿದ್ರೆ, ಒಂದು ಪ್ಲೇಯರ್ಸ್ ಎಲ್ಲ ಒಂದ್ ಕಡೆ ಕೂತು ಮಾತಾಡೋದು, ಜಾಲಿ ಮಾಡೋದು, ಸೊ ಸ್ಟ್ರೆಸ್ ಅನ್ನು ಕಳ್ಕೊಳ್ಳೋದು, ಆಮೇಲೆ ಮತ್ತೆ ಗೇಮ್ ಪ್ಲಾನ್ ಮಾಡೋದು, ಇದೆಲ್ಲ ನಡೀತಾ ಇರುತ್ತೆ. ನೀವೆಲ್ಲ ಯಾವ ತರ ಪ್ಲಾನಿಂಗ್ ಮಾಡ್ಕೊಳ್ತಾ ಇದ್ರಿ ಅಂತ? ಅಂದರೆ ನಮ್ಮದು ಕೋಚಿಂಗ್ ಕ್ಯಾಂಪಲ್ಲೇ ಎಲ್ಲ ಹೇಳ್ತಾರೆ. ಇವಾಗ ನಮ್ಮದ್ರಲ್ಲಿ ಕ್ಯಾಟಗರಿ ಇದೆ, B1 B2 B3 ಅಂತ. B1 ಅಂದರೆ ಟೋಟಲಿ ಬ್ಲೈಂಡ್, ಅವ್ರಿಗೆ ಏನು ಕಾಣಿಸಲ್ಲ. B2 ಅಂದರೆ ಅಪ್ ಟು 2 ಮೀಟರು ಕಾಣಿಸುತ್ತೆ. B3 ಅಂದರೆ ನಾನಿವಾಗ B3 ಆಡ್ತೀನಿ, ನನಗೆ ಅಪ್ ಟು 4 ಮೀಟರ್ 5 ಮೀಟರ್ವರೆಗೂ ಕಾಣಿಸುತ್ತೆ. ಇವಾಗ ಟೋಟಲಿ ಬ್ಲೈಂಡ್ ಯಾರು ಇರ್ತಾರೋ ಅವರಿಗೆ ನಾವು ಪಾರ್ಟ್ನರ್ ಕೊಡ್ತೀವಿ. B1ಗೆ B2 B3ನ ಪಾರ್ಟ್ನರ್ ಕೊಡ್ತೀವಿ. ಸೊ ಅದರಿಂದ ಸ್ವಲ್ಪ ಮೆಂಗಲ್ ಆಗ್ತಾರೆ. ಮತ್ತು ಒಂದೇ ಸ್ಟೇಟ್ನವ್ರಿಗೆ ಕೊಡಲ್ಲ, ಎಲ್ಲರ ಜೊತೆ ಬೆರೀಲಿ ಅಂತ ಹೇಳ್ಬಿಟ್ಟು ಒಬ್ಬೊಬ್ರನ್ನ ಪಾರ್ಟ್ನರ್ ಕೊಟ್ಟು ಇದನ್ನು ಮಾಡ್ತಾರೆ.
ಆ ಪಾರ್ಟ್ನರ್ ಕೊಡೋದ್ರಿಂದ ನಮಗೆ ಸ್ವಲ್ಪ ಅವ್ರು ಅಡ್ಜಸ್ಟ್ ಆಗ್ತಾರೆ, ಅವ್ರಿಗೆ ಹೆಲ್ಪ್ ಮಾಡ್ಕೊಂಡು ನಾವು ಅವ್ರಿಗೆ ಹೆಲ್ಪ್ ಮಾಡೋದು, ಸ್ವಲ್ಪ ಲ್ಯಾಂಗ್ವೇಜು ಇದನ್ನ ಮಾಡೋದು. ಇನ್ನು ನಮ್ಮದು ಕ್ಯಾಂಪು ಅಂತ ಏನು ಕ್ರಿಕೆಟು ಅಂತ ಬಂದರೆ ನಾಳೆ ನಾಳೆ ಗೇಮ್ ಇದೆ ಅಂತಂದರೆ ಇವತ್ತು ನೈಟೇ ಎಲ್ಲ ಏನು ಟೀಮ್ ಮೀಟಿಂಗ್ ಮಾಡ್ತೀವಿ, ಯಾರು ಯಾವ ಥರ ಮಾಡ್ಬೋದು, ನಾಳೆ ಯಾವ ಟೀಮ್ ಬರ್ತಾ ಇದೆ, ಅವ್ರದ್ದು ಏನು ನೆಗೆಟಿವ್ ಇದೆ, ಅವ್ರು ಯಾವ ಥರ ಆಡ್ತಾರೆ, ಅವ್ರದ್ದೇನು ಜಾಸ್ತಿ ಬೌಲಿಂಗಲ್ಲಿದ್ದಾರೋ ಬ್ಯಾಟಿಂಗಲ್ಲಿದ್ದಾರೋ, ಯಾವ ಪ್ಲೇಯರ್ ಯಾವ ಥರ ಆಡ್ತಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ಪ್ಲಾನಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ತೀವಿ ಸರ್ ನಾವು. ಸೊ ಆಮೇಲೆ ನೀವು ಇವಾಗ ಅಂದ್ರೆ ಜಾಲಿ ಮಾಡೋದು, ಖುಷಿಯಾಗಿರೋದು, ಅವ್ರ ಕಾಲು ಇವ್ರು ಎಳಿಯೋದು, ಈ ತರದೆಲ್ಲ ಮಾಡ್ತಾ ಇರ್ತೀವಿ, ಇದ್ರಲ್ಲಿ ಕಾಮಿಡಿ ಎಲ್ಲ ಸಿಕ್ಕಾಪಟ್ಟೆ ಮಾಡ್ತಾ ಇರ್ತೀರಾ? ಮಾಡ್ತೀವಿ ಸರ್ ನಾವು. ಓಕೆ. ಸೊ ನಾರ್ಮಲ್ ಡ್ರೆಸ್ಸಿಂಗ್ ರೂಮ್ ಗಳು ಹೇಗಿರುತ್ತೆ ಕ್ರಿಕೆಟ್ ಅದೆಲ್ಲ ನಾವು ನಾರ್ಮಲ್ ಆಗಿ ಸೊ ಮಾಡ್ತೀವಿ. ಆಮೇಲೆ ಎಲ್ರು ಕುತ್ಕೊಂಡು ಒಟ್ಟಾಗಿ ಪ್ಲಾನ್ ಮಾಡ್ಕೊಂಡು ಗೇಮ್ ಪ್ಲಾನ್ ಗೇಮ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಓಕೆ. ಸೊ ಇದಿಷ್ಟು ಕಾವ್ಯ ಅವರು ಕ್ರಿಕೆಟಿನ ಅಂದ್ರೆ ಏನು ಬ್ಲೈಂಡ್ ಕ್ರಿಕೆಟಿನ ಒಂದು ಕಷ್ಟ ನಷ್ಟಗಳು, ಖುಷಿ ಸಂತೋಷ ಪ್ರತಿಯೊಂದನ್ನು ವಿವರಿಸಿದ್ರು. ಪ್ರತಿಯೊಬ್ರು ಅನ್ಕೊಳ್ಳೋದು ಏನಂತ ಹೇಳಿದ್ರೆ ಬ್ಲೈಂಡ್ ಕ್ರಿಕೆಟ್ ಈಸಿ, ಈ ತರದ್ ಒಂದು ಭಾವನೆ ಇರುತ್ತೆ. ಯಾಕಂತ ಹೇಳಿದ್ರೆ ಪಾಪ ಸಾಮಾನ್ಯ ಜನರಿಗೆ ಅದು ಗೊತ್ತಿರೋದಿಲ್ಲ, ಅದು ಮಾತಿನ ಮೂಲಕ ಎಲ್ಲ ಆಡ್ಕೊಂಡಿರುತ್ತೆ. ಆದ್ರೆ ಬ್ಲೈಂಡ್ ಕ್ರಿಕೆಟ್ ಅಲ್ಲಿ ಆಡುವ ಎರಡೂ ತಂಡದ 22 ಜನ ಪ್ಲೇಯರ್ಸ್ಗಳು ಹೀರೋಯಿನ್ಗಳೇ. ಕಾರಣ ಏನಂತ ಹೇಳಿದ್ರೆ ಬಾಲೇ ಕಾಣಿಸ್ದೆ ಅದನ್ನ ಒಂದು ಶಬ್ದದ ಅಂದಾಜಿನ ಮೂಲಕ ಆಡೋದಿದೆಯಲ್ಲ, ಸೊ ಅದು ತುಂಬಾ ಡಿಫಿಕಲ್ಟ್. ಸೊ ಅದನ್ನ ಫೇಸ್ ಮಾಡಿ, ತಮ್ಮ ಜೀವನದ ಕಷ್ಟ ನಷ್ಟಗಳನ್ನ ಫೇಸ್ ಮಾಡಿ, ಆರ್ಥಿಕ ಪರಿಸ್ಥಿತಿಗಳನ್ನ ಫೇಸ್ ಮಾಡಿ, ಎಲ್ಲವನ್ನು ಎದುರಿಸಿ ನಿಂತ್ಕೊಂಡು ಇವತ್ತಿಗೆ ಭಾರತಕ್ಕೆ ಮತ್ತೊಂದು ಕ್ರಿಕೆಟ್ ವರ್ಲ್ಡ್ ಕಪ್ ಅನ್ನ ತಂದ್ಕೊಟ್ಟಿದ್ದಾರೆ. ಸೊ ಅದೊಂದು ಹೆಮ್ಮೆಯ ಕ್ಷಣ, ಪ್ರತಿಯೊಬ್ಬ ಭಾರತೀಯನಿಗೆ ಇದೊಂದು ಹೆಮ್ಮೆಯ ಕ್ಷಣ. ಹಾಗೆ ಇಡೀ ಜಗತ್ತಿಗೆ ಕೂಡ ಬ್ಲೈಂಡ್ ಕ್ರಿಕೆಟಿನ ಕಷ್ಟ ನಷ್ಟಗಳನ್ನ ತಿಳಿಸಿದ್ದಾರೆ. ಅದು ನಮ್ಮ ಭಾರತೀಯರು, ಪ್ರಮುಖವಾಗಿ ನಮ್ಮ ಕನ್ನಡ ನಾಡಿನ ಹೆಣ್ಮಕ್ಳು ಅನ್ನೋದು ಮತ್ತೊಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಗಾಗಿ ಫಾಲೋ ಮಾಡಿ ಒನ್ ಇಂಡಿಯಾ ಕನ್ನಡ.